ಓಕೆ, ಇವಾಗ ರೇಖಾ ಅವ್ರಿಗೆ ಅಡಿಗೆ ಬಗ್ಗೆ ಎಲ್ಲ ಕೇಳಿದ್ವಿ. ರೇಖಾ ಅವ್ರಿಗೆ ಅಡಿಗೆ ಬಗ್ಗೆ ಬಿಟ್ಟು ಬೇರೆ ಏನಾದ್ರು ಕೇಳೋಣ, ರೇಖಾ ಅವ್ರ ಬಗ್ಗೆ ತಿಳ್ಕೊಳೋಣ ಅನ್ನೋ ಒಂದು ಕುತೂಹಲ. ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ, ಅಂದ್ರೆ ಅಡಿಗೆ ಬಿಟ್ಟು? ಇವಾಗ ಅಡ್ಗೆ ಅಂದ್ರೆ ಇವಾಗ ಮಾಮೂಲಿ ಮನೆಯಲ್ಲಿ ಬೆಳಗ್ಗೆ ಮಾಡ್ತೀವಿ ಅಡ್ಗೆ. ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಅಡ್ಗೆ ಮಾಡ್ತೀರಾ ನಿಮ್ಗೇನಂತ ಹೇಳ್ತಾರೆ. ಬೆಳಗ್ಗೆನೂ ಮಾಡ್ತೀನಿ ಟಿಫನ್ಗೆ, ಮತ್ತೆ ಮಧ್ಯಾಹ್ನ ಯೂಟ್ಯೂಬ್ಗೆ, ರಾತ್ರಿ ನೈಟ್ಗೆ 3 ಹೊತ್ತು ಅಡಿಗೆ ಮಾಡ್ತಾ ಇರ್ತೀನಿ. ಹೆಂಗಿರುತ್ತೆ ಹೇಳಿ. ಅದ್ರ ಜೊತೆಗೆ ನಾನು ಇನ್ನೊಂದ್ ಚಾನಲ್ ಇಟ್ಟಿದ್ದೀನಿ. ಅದ್ ಬಂದ್ಬಿಟ್ಟು ನನ್ಗೂ ಅದು ಫೇವ್ರೆಟ್ ಚಾನಲ್. ಅದೇ ನನಗೆ ಕೆಲ್ಸಕ್ಕೆ ಹೋಗುವಾಗ ಆಕ್ಟಿವಿಟಿ ಗೇಮ್ ಇಂಟ್ರೆಸ್ಟ್ ಇತ್ತಲ್ಲ, ಅವಾಗ ಕಸದಿಂದ ರಸ ಅಂದ್ರೆ ವೇಸ್ಟ್ ಐಟಮ್ ಇಂದ ಕ್ರಿಯೇಟ್ ಮಾಡ್ಬೇಕನ್ನೋ ಐಡಿಯಾ ಬಂದಾಗನೇ ನನಗೆ ಈ ಆರ್ಟ್ ಅಂಡ್ ಕ್ರಾಫ್ಟ್ ಮೇಲೆ ಆಸೆ ಬಂದಿದ್ದು. ಆವಾಗ ನಾನು ಇವಾಗ ಒಂದು ವೇಸ್ಟ್ ವಾಟರ್ ಬಾಟಲ್ ಬಿಸಾಕೋ ಬದಲು ಅದರಿಂದ ಒಂದು ಹೋಮ್ ಡೆಕೋರ್ ಮಾಡಿ ಅದನ್ನ ವಿಡಿಯೋ ಮಾಡಾಕ ನನ್ನ ತರ ನಾನು ಆ ಚಾನಲ್ ಕ್ರಿಯೇಟ್ ಮಾಡಿರೋದು. ಅದರಲ್ಲಿ ಬಂದ್ಬಿಟ್ಟು ಅದೇ ಶಾಪಿಂಗ್ ವಿಡಿಯೋ ಹಾಕ್ತೀನಿ, ಕ್ರಾಫ್ಟ್ ಮಾಡೋದು ಹಾಕ್ತೀನಿ, DIY ಹಾಕ್ತೀನಿ. ಆಮೇಲೆ ಕೆಲವೊಮ್ಮೆ ಏರಿಗೆ ಸ್ಕಿನ್ನಿಗೆ ಅದಕ್ಕೆಲ್ಲ ಟಿಪ್ಸ್ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನಿಮಗೆ ಪರ್ಸನಲ್ ಆಗಿ ಏನ್ ಇಷ್ಟ? ಅಂದ್ರೆ ಆಟಗಳಾಗಿರ್ಬೋದು, ಸಾಂಗ್ಸ್, ಇಲ್ಲ ಮೂವೀಸ್ ನೋಡೋದು, ಮೂವೀಸ್ ಶಾಪಿಂಗ್ ಹೋಗೋದು, ಆ ತರದಲ್ಲಿ ಯಾವ್ದು ಇಷ್ಟ? ಶಾಪಿಂಗ್ ಅಂದ್ರೆ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋದು ನಾನು. ಓಕೆ, ಅದೇ ಅದ್ರೂನು ಅಷ್ಟೇ ಎಲ್ಲ ಕ್ವಾಲಿಟಿ ಆಗಿರ್ಬೇಕು, ಕಡಿಮೆ ರೇಟ್ ಇರ್ಬೇಕು, ಆ ತರ ನೋಡಿ ತಗೊಳ್ಳೋದು. ಆಮೇಲೆ ಮೂವೀಸ್ ಅಂದ್ರೆ ನನ್ನಷ್ಟು ಸೈಕೋ ತರ ಯಾರು ನೋಡಲ್ಲ ಅನ್ಕೊಂತೀನಿ. ಎಲ್ಲ ಕನ್ನಡ, ತಮಿಳು, ತೆಲುಗು, ಹಿಂದಿ, ಟರ್ಕಿಸು, ಕೊರಿಯನ್ಸು, ಫುಲ್ಲು ಡ್ರಾಮಾಗ್ ಮುಳುಗ್ಬಿಟ್ಟಿದೀನಿ ನಾನು ಇವಾಗ. ಅದ್ರಲ್ಲಿ ಯಾವಾಗ ಒಂದ್ ವಾರ ನೋಡೋದ್ನ ನಾನು ಒಂದ್ ದಿವಸದಲ್ಲೇ ಮುಗಿಸ್ತೀನಿ, ಆ ತರ ಮುಳುಗ್ತೀನಿ. ಅಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಯೂಟ್ಯೂಬ್ ಅಲ್ಲಿ ಮುಳುಗಿರ್ತೀರಾ? ನೈಟ್ ಎಲ್ಲ ಫಿಲ್ಮ್ ನೋಡ್ತೀರಾ, ನಿದ್ದೆ ಮಾಡ್ತೀರಾ? ಇಲ್ಲ ನಿದ್ದೆ ಕರೆಕ್ಟ್ ಆಗಿ ನಾನು 10:30 ಮಲಗಿದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ. ಟೈಮಿಂಗ್ಸ್ ನಾನು ಪಕ್ಕಾ ಫಾಲೋ ಮಾಡ್ತೀನಿ. ನಾಷ್ಟ ಇಷ್ಟೊತ್ತಿಗೆ ತಿನ್ಬೇಕು, ಮಧ್ಯಾಹ್ನ ಊಟ ಇಷ್ಟೊತ್ತಿಗೆ ತಿನ್ಬೇಕು. ಟೈಮಿಂಗ್ಸ್ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ಎಲ್ಲೂನು. ಆಮೇಲೆ ಇವಾಗ ಏನಾದ್ರು ಕೆಲಸ ಮಾಡುವಾಗ ಸ್ಟೋರಿಗಳು ಕೇಳ್ತೀನಿ, ಪಾಕೆಟ್ ಎಫ್ ಬರುತ್ತಲ್ಲ ಅದು ಕೇಳ್ತೀನಿ. ಒಂದೊಂದ್ಸರಿ ತುಂಬಾ ಇಂಟ್ರೆಸ್ಟ್ ಇರೋದಾದ್ರೆ ವಿಡಿಯೋ, ಇವಾಗ ನಾನ್ ಮೇಲೆ ಹೋಗ್ತೀನಲ್ಲ ನಾನು ವಿಡಿಯೋ ಮಾಡೋ, ಆವಾಗ ನಮ್ ತಮ್ಮ ಟ್ಯಾಬ್ ಇಸ್ಕೊಟ್ಟವನೆ, ಮೂವಿ ನೋಡ್ಕೊಂಡು ನಾನು ಇದ್ ಮಾಡ್ಕೊಂತೀನಿ. ಎಷ್ಟ್ ಮೂವೀಸ್ ನೋಡ್ತೀರಿ ದಿನಕ್ಕೆ? ಮೂವೀಸ್ ಯಾವ್ದು ಬಂದ್ರೂ ನೋಡ್ತೀರಿ. ಕೆಲವೊಂದು ಕನ್ನಡ ಮತ್ತೆ ಚೆನ್ನಾಗಿರೋದಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ತೀರಿ ನಾವು. ಆಮೇಲೆ ಈ ಬೇರೆ ಊರ್ದೆಲ್ಲ ಮಾತ್ರ ಇದ್ರಲ್ಲಿ ನೋಡ್ಕೊಂತೀನಿ. ಇದು ಸೀರೀಸ್ ಅಂದ್ರೆ ಗೊತ್ತಲ್ಲ, ಅದು ಒಂದೊಂದು 1 ಅವರ್ ಇರುತ್ತೆ. 16 ಎಪಿಸೋಡ್, 15 ಎಪಿಸೋಡ್, 20 ಎಪಿಸೋಡ್ ಇರ್ತವೆ. ಈ ನಿಜ ಹೇಳ್ಬೇಕಂದ್ರೆ ಈ ಟರ್ಕಿಸ್ದೆಲ್ಲ 160-170 ಎಪಿಸೋಡ್ ಇರುತ್ತೆ. ಅದನ್ನೆಲ್ಲ ಒಂದ್ 3-4 ದಿವಸದಲ್ಲಿ ನೋಡಿ ಮುಗಿಸ್ತೀನಿ. 170 ಎಪಿಸೋಡ್ ಅಂದ್ರೆ ಆತರ ಮುಳುಗಿರ್ತೀನಿ. ಎಲ್ಲಾ ಟೈಮಲ್ಲೂ ನೋಡ್ತಾ ಇರ್ತೀನಿ ನಾನು.